ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ಕೇರ ಫಾರ್ಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಹೊಸ ವಿಡಿಯೋ ಯಾಕೆ ಹೇಳಿದೆ ಅಂತ ಹೇಳಿದರೆ, ನನ್ನ ಹಳೆ ಚಾನಲ್ ಇತ್ತು, ಆ ಚಾನಲ್ ರಿಮೂವ್ ಆಗಿದೆ. ಹಾಗಾಗಿ ಈ ಹೊಸ ಚಾನಲ್ನಲ್ಲಿ ಹೊಸ ವಿಡಿಯೋದಲ್ಲಿ ನಮ್ಮ ಹೊಸ ಸಬ್ಸ್ಕ್ರೈಬರ್ಗೆ ನಮ್ಮ ಫಾರ್ಮನ್ನು ತೋರಿಸೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದರೆ, ನನ್ನ ಸಣ್ಣ ಫಾರ್ಮನ್ನು ಮತ್ತು ನನ್ನಲ್ಲಿರುವಂತಹ ಎಲ್ಲ ಕೋಳಿಗಳನ್ನು, ಫೈಟರ್ ಕೋಳಿಗಳನ್ನು, ಮರಿಗಳನ್ನು ಎಲ್ಲ ತೋರಿಸುವ ಪ್ರಯತ್ನನ ಈ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಫ್ರೆಂಡ್ಸ್, ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಎಲೆಯ ಕೋಳಿಗಳನ್ನು ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ಬೋದು, ನಮ್ಮ ಮೊದಲನೇ ಕೋಳಿ ಇವನು ಬೊಳ್ಳೆ ಕೋಳಿ. ಇವನು ನಮ್ಮ ಬ್ರೀಡರ್, ನಮ್ಮ ಫಾರ್ಮ್ನ ರಾಜ, ನಮ್ಮ ಬ್ರೀಡರ್. ಇವನ್ನ ನಾನು ಈಗ 1 ವರ್ಷ ಆಯಿತು ಅನಿಸುತ್ತೆ, ಹತ್ತಿರ ಇವನ್ನ ಪರ್ಚೇಸ್ ಮಾಡಿ. ಇವನ್ನ ನಾನು ಒಬ್ಬ ಒಳ್ಳೆ ಬ್ರೀಡರ್ ಹತ್ರ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದೆ. ಇವನು 4 kg ಚಿಲ್ಲರೆ ಏನೋ ಇದ್ದಾನೆ, ಇವನು 4 kg ಮೇಲಿದ್ದಾನೆ. ಇವನು ಈಗ ಬ್ರೀಡಿಂಗ್ ಆಗಿದೆ, ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಇವನ್ನ ತಂದೀಗ ಮರಿಗಳು ದೊಡ್ಡದಿದ್ದಾವೆ. ಈಗ ಇವನು ರೆಸ್ಟಲ್ಲಿದ್ದಾನೆ ಬ್ರೀಡಿಂಗಲ್ಲಿ. ಇವನು ಟೈಲೆಲ್ಲ ತುಂಬ ಚೆಂದ ಇತ್ತು. ಇವನು ತಂದಾಗ ಮಿಲ್ಕಿ ವೈಟ್ ಇದ್ದ, ಒಂದು ಸಲದೆಲ್ಲ ಫೆದರೆಲ್ಲ ಹೋಗಿ ಇವಾಗ ಬಂದಿದೆ ಅಷ್ಟೇ. ಇವಾಗ ಸ್ವಲ್ಪ ವೀಕ್ ಆಗಿದ್ದಾನೆ, ಯಾಕಂದರೆ ಬ್ರೀಡಿಂಗ್ ಆಗಿ ಈಗ ರೆಸ್ಟಲ್ಲಿದ್ದಾನಲ್ಲ, ಹಾಗೆ. ಒಳ್ಳೆ ಹೈಟ್ ಇದ್ದಾನೆ, ಟಾಪ್ ಪರ್ಫಾರ್ಮೆನ್ಸ್. ಇವನು ವೀಡಿಯೋ ಯೂಟ್ಯೂಬಲ್ಲಿ ಹಾಕೋ ಹಾಗಿಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ. ಸೊ ಇವನು ನಮ್ಮ ಫಸ್ಟ್ ಕೋಳಿ. ಇವನ್ನ ಸೇಲಿಗಿಲ್ಲ, ಇವನು ನಾನು ತಂದಿರೋದು, ಅದಕ್ಕೆ ಇವನ್ನ ಸೇಲ್ ಮಾಡೋದಿಲ್ಲ. ಇವನು ನಾನು ತಂದಾಗ ಇವನು ಮಿಲ್ಕಿ ವೈಟಲ್ಲಿದ್ದ, ಫುಲ್ಲು ವೈಟ್ ಇತ್ತು. ಇವನ ಫೋಟೋ ನಾನು ಹಾಕ್ತೀನಿ. ಆಮೇಲೆ ಒಳ್ಳೆ ಟೈಲ್ ಕೂಡ ಒಳ್ಳೆದಿತ್ತು, ಒಂದು ಹಿಂದೆ ಬಾಲ ಎಲ್ಲ ಚೆಂದ ಇತ್ತು. ಸೊ ಈಗ ಏನಾಗಿದೆ ಅಂದರೆ, ಬ್ರೀಡಿಂಗ್ ಹಾಕಿದ್ದೆ. ಇವನ ಮಳೆಗಾಲದಲ್ಲೆಲ್ಲ ಕಟ್ಟಾಕಿರಲಿಲ್ಲ, ಓಪನ್ ಆಗಿ ಬಿಟ್ಟಿದ್ದೆ ನಾನು. ಓಪನ್ ರೇಂಜಲ್ಲಿ ಬ್ರೀಡಿಂಗ್ ಮಾಡಿರೋದ್ರಿಂದ ಫ್ರೀ ಬಿಟ್ಟಿದ್ದೆ, ಹಾಗೆ ಎಲ್ಲ ಹೋಗಿದೆ. ನೋಡ್ಬೋದು, ಕಟ್ಟಾಗಿದೆ, ಎಲ್ಲ ತುಂಡೆಲ್ಲ ಆಗಿದೆ. ಸೊ ಬ್ರೀಡರ್ ಅಲ್ಲ, ಪರವಾಗಿಲ್ಲ, ಹೇಗಿದ್ದರೂ ಆಗ್ತಿದೆ, ಸೇಲಿಲ್ಲ ಅಲ್ಲ, ಹಾಗೆ. ಸೊ ಇವಾಗ ಇನ್ನು ರೆಡಿ ಮಾಡಬೇಕು ವಾಪಸ್. ಇವನ್ನ ಏನಂದರೆ, ಒಂದು ಸಲ ಬಂದಾಗಿಂದ ಇವನ್ನ ಫೆದರೆಲ್ಲ ಈಗ ಪಂಚನಿ ಟೈಪ್ ಆಗ್ತಿದ್ದಾನೆ. ಬೆನ್ನ ಮೇಲೆಲ್ಲ ಪಂಚನಿಗೆ ಸುವಿ ಜಾಸ್ತಿ ಬರ್ತಿದೆ ಅವನಿಗೆ. ಸೊ ಹೇಗಿದ್ದಾನೆ ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಬೊಲ್ಲೆ ಫೈಟಿಗೆ ತಗೊಂಡು ಹೋಗ್ಬೋದಾ ಇಲ್ವೋ ನನಗೆ ಗೊತ್ತಿಲ್ಲ. ಫೈಟಿಂಗ್ ಈಗ ಕೂಡ ಚೆಂದ ಇದೆ ಇವನದು, ಒಳ್ಳೆ ಫೈಟ್ ಮಾಡುತ್ತೆ. ನೋಡಬೇಕು ಡಿಸೆಂಬರ್ ನಂತರ ಏನಾದರೂ ಮ್ಯಾಚಿಗೆ ತಗೊಂಡು ಹೋಗ್ಬೋದಾ ಇಲ್ವಾ ಅಂತೇಳಿ. ಸೊ ಈಗ ಇವನ್ನ ಮ್ಯಾಚಿಗೆ ತಗೊಂಡು ಹೋಗೋದಿಲ್ಲ, ನೆಕ್ಸ್ಟ್ ಒಂದು ಸಲ ಸೆಟ್ ಮಾಡಿ ಟ್ರೈನಿಂಗ್ ಮಾಡಿ ನೋಡಬೇಕು. ಸಾಧ್ಯ ಆದರೆ ಮ್ಯಾಚಿಗೆ ತಗೊಂಡು ಹೋಗಬೇಕು, ಇಲ್ಲಾಂದರೆ ಮನೆಯಲ್ಲಿ ಇರ್ತಾನೆ ಬ್ರೀಡರ್ ಆಗಿ. ಸೇಲಂತೂ ಮಾಡೋದಿಲ್ಲ, ಯಾಕಂದರೆ ಕೆಲವೊಂದು ಕೋಳಿಗಳು ನಮಗೆ ಸಿಗೋದಿಲ್ಲ, ಅಪರೂಪದಲ್ಲಿ ಸಿಗೋದು. ಸೊ ಅದನ್ನು ಕಲ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ನನಗೆ ಅದೇ ರೀತಿ ಆಗಿದೆ ಬ್ರೀಡಿಂಗಲ್ಲಿ. ಮರಿಗಳು ಕೂಡ ಚೆನ್ನಾಗಿದ್ದಾವೆ, ಇವನ ಥರನೇ ಒಳ್ಳೆ ಹೈಟ್ ವೈಟ್ ಇದ್ದಾವೆ. ತುಂಬ ದೊಡ್ಡದಿರಬಾರ್ದು ಬ್ರೀಡರ್, ಒಂದು ಲಿಮಿಟಲ್ಲಿದ್ದರೆ ಚೆಂದ ಇರುತ್ತೆ ಕೋಳಿಗಳು. ಇವನು ನೋಡ್ಬೋದು, ನೋಡೋದಕ್ಕೂ ಕೂಡ ಅಷ್ಟೇ, ಫೈಟಿಂಗ್ ಕೂಡ ಅಷ್ಟೇ, ಒಳ್ಳೆ ಫೈಟಿಂಗ್ ಕೂಡ ಮಾಡ್ತಾನೆ. ಈಗ ಒಂದು ಸ್ವಲ್ಪ ಗಲೀಜಾಗಿದ್ದಾನೆ ಅನ್ನೋದು ಬಿಟ್ಟರೆ ಒಳ್ಳೆ ಕೋಳಿ. ಸೊ ಇದು ನಮ್ಮ ಬ್ರೀಡರ್. ಎರಡನೇ ಕೋಳಿ ಇವನು ಮಂಜಾಲ. ಇವನ ಬಗ್ಗೆ ನಾನು ನನ್ನ ಹಳೆ ಚಾನಲಲ್ಲಿ ಹೇಳಿದ್ದೆ, ಆದರೆ ಆ ಚಾನಲೇ ಬ್ಯಾನ್ ಆಯಿತು. ಸೊ ಇವಾಗ ವಾಪಸ್ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಇವನ ಬಗ್ಗೆ. ಇದು ಬಂದುಬಿಟ್ಟು ನನ್ನ ಹೋಮ್ ಬ್ರೀಡ್ ಬರ್ಡ್, ನನ್ನ ಮನೆಯಲ್ಲೇ ಹುಟ್ಟಿ ನನ್ನ ಮನೆಯಲ್ಲೇ ಬೆಳೆದಿರುವಂಥ ಕೋಳಿ. ಮತ್ತು ಕೋಳಿ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನೋಡಿದರೆ ಗೊತ್ತಾಗುತ್ತೆ. ಅಗ್ರೆಸಿವ್ ಅಷ್ಟೇ, ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ಇವನ ಬಗ್ಗೆ. ಒಳ್ಳೆ ಫೈಟಿಂಗ್ ಮಾಡುತ್ತೆ, ಫ್ಲೇಯಿಂಗ್ ಪ್ಲಸ್ ವೈಬ್ರೇಷನ್. ಇನ್ನೂ ಪಟ್ಟ ಈಗ ರೆಡಿ ಆಗ್ತಿದೆ ಅನ್ನಷ್ಟೇ. ಸೊ ಇನ್ನು ಸೇಲ್ ಮಾಡ್ತೀನಿ, ಈಗಲ್ಲ, ಸ್ವಲ್ಪ ರೆಡಿ ಮಾಡಬೇಕು. ಆನಂತರ ಫೈಟಿಂಗ್ ನೋಡಿ ಆಮೇಲೆ ಸೇಲ್ ಮಾಡೋದು ಇಟ್ಕೊಳ್ಳೋದಂತ ನೋಡಬೇಕು. ಇನ್ನು ತಂದೆ ನನ್ನ ಹತ್ರನೇ ಇತ್ತು, ನನ್ನ ಹತ್ರನೇ 2 ಟೈಮ್ ವಿನ್ ಆಗಿದ್ದ ಇವನ ತಂದೆ. ಇನ್ಸ್ಟಾಗ್ರಾಮಲ್ಲಿ ಅವನ ವೀಡಿಯೋ ಎಲ್ಲ ಇದೆ, ಫೈಟಿಂಗ್ ವೀಡಿಯೋ ಎಲ್ಲ ಯೂಟ್ಯೂಬಲ್ಲಿ ಹಾಕೋ ಆಗಿಲ್ಲ. ನಂದು ಹಳೆ ಚಾನಲ್ ಕೂಡ ಬ್ಯಾನ್ ಆಗಿದೆ, ಅದಕ್ಕೆ. ಇವನ ತಂದೆ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿದೆ, ಯಾರೆಲ್ಲ ನೋಡಲಿಲ್ಲ ಹೋಗಿ ನೋಡಿ. ಅವನ ಥರನೇ ದಿಟ್ಟು ಸೇಮ್ ಟು ತಂದೆ ಹೇಗಿದ್ದಾನೆ ಹಾಗೇ ಇದ್ದಾನೆ ಇವನು ಕೂಡ. ಅದೇ ಲುಕ್ಕು, ಯಾವ ರೀತಿ ಇದ್ದನೋ ಅದೇ ರೀತಿ ಇದ್ದಾನೆ ಇವನು ಕೂಡ. ಅದೇ ಲುಕ್ಕು, ಫೇಸ್ ಆಗಿರ್ಬೋದು, ಶೇಪ್ ಎಲ್ಲ ಸೇಮ್ ಟು ಸೇಮ್ ತಂದೆ ಹಾಗೇ ಇದ್ದಾನೆ. ತಂದೆಯ ಫೋಟೋ ಒಂದು ಹಾಕ್ತೀನಿ ನಾನು ಸೈಡಲ್ಲಿ, ನೋಡ್ಬೋದು ನೀವು. ಅದೇ ರೀತಿ ಇದ್ದಾನೆ ಇವನು ಕೂಡ. ಸೊ ಇವನು ನಮ್ಮ ಫಾರ್ಮ್ನ ಒಂದು ಬರ್ಡ್. ಇವನು ಕೂಡ ಅಷ್ಟೇ, ಈಗ ಸೇಲ್ ಮಾಡೋದಿಲ್ಲ, ನೆಕ್ಸ್ಟ್ ಸೇಲ್ ಮಾಡ್ತೀನಿ, ಈಗಲ್ಲ, ಸ್ವಲ್ಪ ರೆಡಿ ಮಾಡಿ ಒಂದು ಫೈಟಿಂಗ್ ಎಲ್ಲ ನೋಡಿ ಆಮೇಲೆ ಸೇಲ್ ಮಾಡ್ತೀನಿ. ಬಂದುಬಿಟ್ಟು ಮಂಜಾಲ, ನೋಡ್ಬೋದು ಯಾವ ರೀತಿ ಇದ್ದಾನೆ ಅಂತೇಳಿ. ಇವಾಗ ನಾನು ಫೈಟಿಂಗ್ ಮಾಡಿಸ್ತೇನೆ 1-2 ಸಲ, ಒಳ್ಳೆ ಫೈಟಿಂಗ್ ಮಾಡುತ್ತೆ ಈಗಲಿ.
ಅವನ ತಂದೆ ಥರನೇ ಇದು ಬಂದುಬಿಟ್ಟು 100% ಲೈನೇಜ್ ನನಗೆ ವಿನ್ ಆಗುತ್ತೆ ಇದು ಕೋಳಿ. ಸೊ ಇದು ಸೇಲ್ ಇದ್ದರೆ ನೆಕ್ಸ್ಟ್ ಅಪ್ಡೇಟ್ ಆಗ್ತೀನಿ. ಸೊ ಇದು ನಮ್ಮ ಫಾರ್ಮ್ನ ಇನ್ನೊಂದು ಕೋಳಿ. ಇವನು ನೋಡ್ಬೋದು ಮೈಪ, ಇವನು ನಮ್ಮ ಫಾರ್ಮ್ನ ಇನ್ನೊಬ್ಬ ಕೋಳಿ. ಇವನು ಕೂಡ ಅಷ್ಟೇ ನನ್ನ ಮನೆಯಲ್ಲಿ ಹುಟ್ಟಿರೋದು, ನನ್ನ ಮನೆಯಲ್ಲಿ ಬೆಳೆದಿರೋದು, ನನ್ನ ಓನ್ ಬ್ರೀಡ್ ಇದು ಕೂಡ. ಇವನು ಕೂಡ ಅಷ್ಟೇ ಇವಾಗ ಇವನು ಕೂಡ ರೆಡಿ ಆಗಲಿಲ್ಲ ಇನ್ನು ಕೂಡ. ಸೊ ಇನ್ನು ರೆಡಿ ಮಾಡಬೇಕಷ್ಟೇ. 1-2 ಸಲ ಫೈಟಿಂಗ್ ಮಾಡ್ತಿದ್ದಾನೆ, ಪರವಾಗಿಲ್ಲ ಚೆನ್ನಾಗಿ ಫೈಟ್ ಮಾಡ್ತಾನೆ. ಇನ್ನೂ ಕೂಡ ಟ್ರೈನಿಂಗ್ ಎಲ್ಲ ಆದಮೇಲೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾನೆ ಅಂತೇಳಿ ನನಗೆ ಅನ್ನಿಸುತ್ತೆ. ಸೊ ಕೆಮ್ಮೈರ ಮೈಪ ಇವನು ನೋಡ್ಬೋದು ಯಾವ ರೀತಿ ಇದ್ದಾನಂತೇಳಿ. ಬ್ಲ್ಯಾಕ್ ಲೆಗ್ ಇವನು, ಬ್ಲ್ಯಾಕ್ ಲೆಗ್. ಫೇಸ್ ಕೂಡ ಅಷ್ಟೇ ಲೈಟಾಗಿ ಬ್ಲ್ಯಾಕಲ್ಲಿದ್ದಾನೆ. ಲುಕ್ಕಲ್ಲೆಲ್ಲ ಒಳ್ಳೆ ಲುಕ್ಕಿರೋ ಕೋಳಿ ಇವನು, ಒಳ್ಳೆ ವೈಟ್ ಇದ್ದಾನೆ, ಒಳ್ಳೆ ಹೈಟ್. ನಂದು ತುಂಬ ನಮ್ಮ ಹೋಮ್ ಬ್ರೀಡ್ ಕೋಳಿಗಳು ತುಂಬ ಸೈಜ್ ಬರೋದಿಲ್ಲ ಇದು, ಯಾಕಂದರೆ ಇದು ಲೈನೇಜ್ ಇರೋ ಕೋಳಿಗಳಾದ್ದರಿಂದ ಒಂದು ಮೀಡಿಯಮ್ ವೈಟ್ ಬರುತ್ತೆ, ಒಂದು 2.5 kg ಅಷ್ಟೇ. ಬಟ್ ಒಳ್ಳೆ ಫೈಟಿಂಗ್ ಮಾಡುತ್ತೆ, ವೈಬ್ರೇಷನ್ ಹೈ ಫ್ಲೇಯರ್ ಸೆಟ್ ಇವೆಲ್ಲ. ಇವನು ಕೂಡ ಅಷ್ಟೇ ಒಳ್ಳೆ ರಿಸಲ್ಟೆಡ್ ಕೋಳಿ, ಬಟ್ ರೆಡಿ ಮಾಡಬೇಕಷ್ಟೇ ಇನ್ನು. ಟೈಲೆಲ್ಲ ಚೆನ್ನಾಗಿದೆ, ಬ್ಲ್ಯಾಕ್ ಲೆಗ್. ಫೇಸ್ ನೋಡ್ಬೇಕು ಯಾವ ರೀತಿ ಇದ್ದಾನೆ ಅಂತೇಳಿ. ಇವನು ಕೂಡ ಅಷ್ಟೇ ಈಗ ಸೇಲ್ ಮಾಡೋದಿಲ್ಲ, ಸೊ ಸ್ವಲ್ಪ ರೆಡಿ ಮಾಡಬೇಕು ಇನ್ನು, ಆಮೇಲೆ ಇವನ್ನ ಸೇಲ್ ಮಾಡ್ತೀನಿ. ಸೊ ಇವನು ನಮ್ಮ ಫಾರ್ಮ್ನ ಗಿಳಿಯ ಕೋಳಿ ಇದೆ ನಾನು ತಂದಿರೋದು, ಅದ್ರ ಜೊತೆ ಸ್ವಲ್ಪ ಫೈಟ್ ಮಾಡ್ತಾನೆ. ಬೇರೆ ಯಾವುದ್ರ ಮುಖ ಕೂಡ ಈಗ ನೋಡೋದಿಲ್ಲ, ಇದು ಸಂದಲ್ವ ಇನ್ನು, ಅದಕ್ಕೆ ಇನ್ನೂ ಕೂಡ ಒಳ್ಳೆ ಪರ್ಸ್ನಾಲಿಟಿ ಎಲ್ಲ ಒಳ್ಳೆಯದು ಬರುತ್ತೆ ಇನ್ನು ಕೂಡ. ಮುಂದೆ ಒಳ್ಳೆ ಕೋಳಿ ಆಗುವ ಲಕ್ಷಣ ಇದೆ ಇವನಲ್ಲಿ ಕೂಡ. ಇದು ನಮ್ಮ ಫಾರ್ಮ್ ಇನ್ನೊಂದು ಹೋಮ್ ಬ್ರೀಡ್ ಬಾಯ್. ಫ್ರೆಂಡ್ಸ್, ನಮ್ಮ ಫಾರ್ಮ್ನ ಇನ್ನೊಂದು ಕೋಳಿ ಇವನು ಗಿಡಿಯ, ಕಡಲೆ, ನಮ್ಮ ಕಡೆ ಗಿಡಿಯ ಅಂತ ಹೇಳ್ತಾರೆ. ಹೋಮ್ ಬ್ರೀಡ್ ಅಲ್ಲ, ಇವನ ಫೈಟಿಂಗ್ ನೋಡಿ, ಇವನ ಅಗ್ರೆಸಿವ್ ನೋಡಿ ನಾನು ಪರ್ಚೇಸ್ ಮಾಡಿದ್ದೆ ಇವನನ್ನು. ಇವನಿಗೆ 3ನೇ ಓನರ್ ಈಗ. ಅಂದರೆ ಫಸ್ಟ್ ಇವನು ಹುಟ್ಟಿದ್ದೆಲ್ಲ ಬೇರೆ ಮನೆಯಲ್ಲಿ, ನೆಕ್ಸ್ಟ್ ನನ್ನ ಫ್ರೆಂಡು ಒಬ್ಬ ಇವನ್ನ ಪರ್ಚೇಸ್ ಮಾಡಿದ್ದ. ಸೊ ಅವನಿಂದ ಹಠ ಮಾಡಿ ನಾನು ತಗೊಂಡು ಬಂದಿರೋದು, ನನಗೇ ಬೇಕು ಅಂತೇಳಿ. ಯಾಕೆಂದರೆ ಇವನು ಒಂದು ಊರ ಟೈಪಲ್ಲಿ ಒರೇ ಅಗ್ರೆಸಿವ್, ನನಗೆ ಇವನು ಬ್ರೀಡಿಂಗೇ ಬೇಕಂತೇಳಿ ತಂದಿರೋದು. ಆದರೆ ಇವನು ಫ್ಲೇಯಿಂಗ್ ಕೂಡ ಇದೆ, ವೈಬ್ರೇಷನ್ ಕೂಡ ಇದೆ. ಫೈಟಿಂಗ್ ಬಿಟ್ಟರೆ ಹೆವಿ ಫೈಟಿಂಗ್ ಇದೆ ಇವನದ್ದು ಕೂಡ. ಸೊ ಅದಕ್ಕೆ ಇವನ್ನ ಪರ್ಚೇಸ್ ಮಾಡಿ ತಗೊಂಡು ಬಂದಿರೋದು ಇವನನ್ನು. ಊರ ಕೋಳಿ ಇದು, ಊರ ಫೈಟರ್ ಕೋಳಿ. ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಇವನನ್ನು ಈಗ ಬ್ರೀಡಿಂಗ್ಗೆ ಹಾಕಿದ್ದೀನಿ, ಇನ್ನೂ ಮೊಟ್ಟೆ ಇಡ್ತಿದ್ದಾವಷ್ಟೇ. ಸೊ ನೆಕ್ಸ್ಟ್ ನೋಡಬೇಕು ಮರಿ ಯಾವ ರೀತಿ ಬರುತ್ತೆ ಅಂತೇಳಿ. ನಾನೊಂದು 2 ಪರ್ಚೇಸ್ ಮಾಡಿದ್ದೇನೆ, 1-2 ಫೀಮೇಲ್, ಅದಕ್ಕೆ ಇವನ್ನ ಬಿಟ್ಟಿದ್ದೇನೆ. ಸೊ ಮರಿ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು ನೆಕ್ಸ್ಟ್. ತುಂಬ ಜನ ಕೇಳ್ತಿದ್ರು, ಸೊ ನಾನು ಇಲ್ಲಿವರೆಗೆ ನನ್ನ ಸೇಲ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ, ಸೇಲ್ ಇದ್ದರೆ ಹೇಳ್ತೀನಿ ಇವನನ್ನು. ಸೊ ಈಗಂತೂ ನನ್ನ ಸೇಲ್ ಮಾಡೋದಿಲ್ಲ. ನೆಕ್ಸ್ಟ್ ನನ್ನಲ್ಲಿ ಬ್ರೀಡಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಫೈಟಿಂಗ್ ಎಲ್ಲ ಮಾಡಿಸಿ ನೋಡಬೇಕು. ನೆಕ್ಸ್ಟ್ ನಾನು ಕೊಡೋದಾದರೆ ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗಂತೂ ಇವನ್ನ ಸೇಲ್ ಮಾಡೋದಿಲ್ಲ. ನೋಡಿ ಯಾವ ರೀತಿ ಇದೆ ನಮ್ಮ ಕಡಲೆ, ನನಗಂತೂ ತುಂಬ ಲೈಕ್ ಆಯಿತು, ಅದಕ್ಕೆ ಇವನ್ನ ತಂದಿದ್ದು. ನಿಮಗೆ ಯಾವ ರೀತಿ ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಇವನ್ನ ನೋಡಿದರೆ. ಆಮೇಲೆ ಫ್ರೆಂಡ್ಸ್, ಇದು ಊರ ಫೈಟರ್ ಇತ್ತು ಬ್ರೀಡಿಂಗ್ ಸೆಟಪ್ ನೋಡ್ಬೋದು. ಗಿಡಿಯ ಕೋಳಿ ಇಲ್ಲಿದೆ, ಇದೆರಡು ಫೀಮೇಲ್ ನಾನು ಪರ್ಚೇಸ್ ಮಾಡಿದ್ದು ನೋಡ್ಬೋದು. ಇವೆರಡು ಫೀಮೇಲ್ಸ್ ನಾನು ಪರ್ಚೇಸ್ ಮಾಡಿದ್ದು. ಇದು ನೋಡಿದರೆ ನಮ್ಮ ಬ್ರೀಡರ್ ಹುಂಜಾಗಿಂತ ಹೈಟ್ ಇದ್ದಾವೆ. ಇದು ಬಂದುಬಿಟ್ಟು ನಾನು ತೊಕ್ಕೊಟ್ಟು ಫ್ಲೇಯರ್ಸ್ ಅಂತ ಇದ್ದಾರೆ, ಯಶ್ವಿನ್ ಅಂತೇಳಿ, ಅವರಲ್ಲಿ ನಾನು ಈ ಫೀಮೇಲ್ಸನ್ನು ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ ಫೀಮೇಲ್ಸ್. ಸೊ ಇದು ಬ್ರೀಡಿಂಗ್ ಸೆಟಪ್, ಇದೇ ರೂಮಲ್ಲಿ ಇರ್ತವೆ ನೋಡ್ಬೋದು. ರಾತ್ರಿ ಇಲ್ಲಿ ಕೂತ್ಕೊಳ್ತವೆ. ಆಮೇಲೆ ಇಲ್ಲಿ ಕೆದಕಕ್ಕೆ ಒಂದು ಗುಂಡಿ ಥರ ಮಾಡಿದ್ದೆ, ಇದರಲ್ಲಿ ಸೆಗಣಿಯಲ್ಲಿ ಹಾಕಿದ್ದೆ, ಈಗೆಲ್ಲ ಗಲೀಜು ಮಾಡಿ ಇಟ್ಟಿದ್ದಾವೆ. ಸೊ ಇಲ್ಲಿ ನೀರೆಲ್ಲ ಇಟ್ಟಿರ್ತೀನಿ, ಫೀಡ್ ಇದರಲ್ಲಿ ಹಾಕಿರ್ತೀನಿ, ಸಂಜೆವರೆಗೆ ಆಗಬೇಕಷ್ಟು. ಎಲ್ಲ ಚೆಲ್ಲಿದ್ದಾವೆ ನೋಡ್ಬೋದು, ಎಲ್ಲ ಚೆಲ್ಲಿದ್ದಾವೆ. ಸೊ ಇದು ನಮ್ಮ ದೇಸಿ ಫೈಟರ್ ಬ್ರೀಡಿಂಗ್ ಸೆಟಪ್. ಆಮೇಲೆ ಇಲ್ಲಿ ಮೊಟ್ಟೆ ಇಡೋದಕ್ಕೆ ಮಾಡಿದ್ದೇನೆ. ಸೊ ನೋಡ್ಬೋದು ಇವತ್ತು ಮೊಟ್ಟೆ ಇಟ್ಟಿದೆ, 2 ಮೊಟ್ಟೆ ಇಟ್ಟಿದೆ ಇವತ್ತು. ಇದು ನಮ್ಮ ದೇಸಿ ಫೈಟರ್, ಇದು ಬ್ರೀಡಿಂಗ್ ಸೆಟಪ್. ಸಣ್ಣ ಮರಿಗಳಿದ್ದಾವೆ, ಅಂದರೆ ನಾನು ಒಳ್ಳೆ ಬ್ರೀಡರ್ ತೋರಿಸ್ತೆ ಅಲ್ಲ, ಅದಕ್ಕೆ ಬ್ರೀಡ್ ಆಗಿರುವಂಥ ಮರಿಗಳು. ಸೊ ನೋಡ್ಬೋದು ಎಲ್ಲ ಮರಿಗಳು ಇದು ದೊಡ್ಡದಾಗಿದ್ದಾವೆ. ನೀರೆಲ್ಲ ಗಲೀಜು ಮಾಡಿಟ್ಟಿದ್ದಾವೆ, ವಾಪಸ್ ಈಗ ನೀರು ಕ್ಲೀನ್ ಮಾಡಬೇಕಷ್ಟೇ. ಸಣ್ಣ ಮರಿಗಳು ಇದೇ ರೀತಿ ಗಲೀಜು ಮಾಡ್ತಾ ಇರುತ್ತೆ ನೋಡ್ಬೋದು, ಈಗ ವಾಪಸ್ ಕ್ಲೀನ್ ಮಾಡಿ ಇಡಬೇಕು. ಸೊ ಇಲ್ಲಿ ಒಂದು 25 ಮರಿ ಇದ್ದಾವೆ ಟೋಟಲ್, ಒಳ್ಳೆ ಗ್ರೋತ್ ಇದ್ದಾವೆ ಮರಿಗಳು.
ಯಾವ ರೀತಿ ಆಗಿದೆ ಅಂತೇಳಿ ನೋಡ್ಬೋದು ನೀವು. ಎಲ್ಲ ಬಂದುಬಿಟ್ಟು ಆಗ ತೋರಿಸಿದೆ ಅಲ್ಲ ವೈಟ್ ಬ್ರೀಡರ್ ಅವನ ಮಕ್ಕಳು. ಸೊ ನಾನು ಸ್ವಲ್ಪ ದೊಡ್ಡದಾದ ಮೇಲೆ ಏನು ಮಾಡ್ತೀನಿ, ಮರಿಗಳನ್ನ ಈ ರೀತಿಯಾಗಿ ಅಲ್ಲಲ್ಲಿ ಹೊರಗಡೆ ಹೋಗೋದಕ್ಕೆ ಬಿಟ್ಬಿಡ್ತೀನಿ. ಈ ರೀತಿ ನೋಡ್ಬೋದು, ಯಾಕೆಂದರೆ ಇದರೊಳಗೆ ಇರಬಾರ್ದು, ಮರಿಗಳು ಗ್ರೋತ್ ಆಗೋದಿಲ್ಲ. ಹೊರಗೆ ಹೋಗಿ ಅಭ್ಯಾಸ ಆಗಬೇಕಂತೇಳಿ ಹೊರಗೆ ಹೋಗೋದಕ್ಕೆ ಬಿಟ್ಬಿಡ್ತೀನಿ. ಸೊ ಹೊರಗೆ ಹೋಗಿ ಮೇಯ್ಕೊಂಡು ಬರುತ್ತೆ, ತಾಯಿ ಇಲ್ಲೇ ಇರುತ್ತಲ್ಲ, ತಾಯಿ ನೆನಪಾದಾಗ ವಾಪಸ್ ಬರುತ್ತೆ. ಸೊ ಇದರಲ್ಲಿ 3, 4 ಅಲ್ಲೊಂದಿದೆ, ಇಲ್ಲೊಂದು 5 ಫೀಮೇಲ್ಸ್ ಇದೆ. ಇದು ಬಂದುಬಿಟ್ಟು ಯಾಕೆ ಈ ರೀತಿ ಸಪ್ರೇಟ್ ಇಟ್ಟಿದ್ದೇನೆಂದರೆ, ಇದು ಬೇರೆ ಬ್ಲಡ್ ಲೈನ್, ಇದೆಲ್ಲ ಒಂದೇ ಬ್ಲಡ್ ಲೈನ್ ಇತ್ತು, ಇದೊಂದು ಸಪ್ರೇಟ್ ಬ್ಲಡ್ ಲೈನ್ ಇತ್ತು. ಮರಿಗಳು ನೋಡ್ಬೋದು, ನಮ್ಮ ಬೊಲ್ಲೆ ಬ್ರೀಡರ್ಗೆ ಆದಂಥ ಮರಿಗಳು ಹೇಗಿದ್ದಾವೆ ಅಂತೇಳಿ. ಅಷ್ಟೇ 1 ತಿಂಗಳೇನಾಗಿದೆ, ಒಂದೂವರೆ ತಿಂಗಳಾಗಿದೆ ಅಷ್ಟೇ. ಎಲ್ಲ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿದೆ. ಗ್ರೋತ್ ನೋಡ್ಬೋದು ಯಾವ ರೀತಿ ಇದ್ದಾವೆ ಅಂತೇಳಿ. ಸೊ ಇದರಲ್ಲಿ 5 ಮರಿ, ಇದು ಸಪ್ರೇಟ್ ಲೈನ್ ಇದೆ, ಇದಕ್ಕೆ ಮಿಕ್ಸ್ ಆಗಬಾರ್ದು ಅಂತೇಳಿ ಸಪ್ರೇಟ್ ಇಟ್ಟಿದ್ದೇನೆ ಅದನ್ನು. ಸೊ ಇದೆಲ್ಲ ಒಂದೇ ಸೇಮ್ ಲೈನ್ ಇರುವಂಥ ಮರಿಗಳು. ಸೊ ಇದು ದೊಡ್ಡ ಮರಿಗಳು, ಇನ್ನು ಸಣ್ಣ ಮರಿ ಒಂದು ಬ್ಯಾಚ್ ಆ ಕಡೆ ಇದೆ, ಅದನ್ನು ತೋರಿಸ್ತೇನೆ ಬನ್ನಿ. ನೋಡ್ಬೋದು, ಇಲ್ಲೊಂದಿದೆ ಫೀಮೇಲ್, ಇಲ್ಲೊಂದು 10 ಮರಿ ಇದ್ದಾವೆ. ಸೊ ಎಲ್ಲರೂ ಆದಷ್ಟು ನಿಮಗೆ ಫ್ರೀ ರೇಂಜ್ ಇದ್ದರೆ ಈ ರೀತಿ ಮಾಡಿ. ಏನಂತ ಹೇಳಿದರೆ, ಫೀಮೇಲ್ಸನ್ನು ಒಂದು ರಿಂಗಲ್ಲಿ ಹಾಕಿ ಈ ರೀತಿಯಾಗಿ ಕೆಳಗಡೆ ಮರಿಗಳು ಹೊರಗೆ ಹೋಗೋದಕ್ಕೆ ಈ ರೀತಿ ಗ್ಯಾಪ್ ಇಟ್ಬಿಡಿ. ಆಗ ಮರಿಗಳು ತುಂಬ ದೂರ ಹೋಗೋದಿಲ್ಲ, ಇಲ್ಲೇ ಸುತ್ತಾಡ್ತಾ ಇರ್ತವೆ. ನೋಡ್ಬೋದು, ಇಲ್ಲಿ ಬಿಸಿಲಿದೆ, ಸರಿ ಬಿಸಿಲಿದೆ, ಇಲ್ಲಿ ಬಿಸಿಲಿದೆ, ಅಲ್ಲಿ ನೆರಳಿದೆ. ಸೊ ಬೇಕಾದಾಗ ತಾಯಿ ಹತ್ರ ಹೋಗುತ್ತೆ. ಹೊರಗಡೆ ಕೂಡ ನೀರಿಟ್ಟಿದ್ದೀನಿ, ಅಲ್ಲಿ ನೀರು ಕುಡಿಯುತ್ತೆ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಹೇಳ್ತೀರಾ ವ್ಯಾಕ್ಸಿನ್ ಯಾವುದು, ಫುಡ್ ಯಾವುದು ಅಂತ. ಈ ರೀತಿ ಇದ್ದರೆ ನಿಮಗೆ ಯಾವುದು ಫುಡ್ ಬೇಡ, ಬರೀ ನಿಮ್ಮಲ್ಲಿರೋದನ್ನು ಮೈಂಟೈನ್ ಮಾಡಬೇಕು. ಅವುಗಳೇ ಹೋಗಿ ಹೆಕ್ಕಿ ತಿಂತವೆ, ಅವುಗಳು ಬೇಕಾದನ್ನು. ಅದು ಯಾವುದು ತಾಯಿ ಜೊತೆ ಇರಲ್ಲ. ಈಗ ನಾನು ಬಂದೆ ಅಲ್ಲ, ಅದಕ್ಕೆ ಇಲ್ಲಿ ಬಂದಿದೆ ಭಯದಿಂದ. ಇಲ್ಲದಿದ್ದರೆ ಹೋಗ್ತಾ ಇರ್ತೇವೆ ಓಡಾಡ್ತಾ. ಸೊ ನೋಡ್ಬೋದು, ಆ್ಯಕ್ಟಿವ್ ಆಗಿದ್ದಾವೆ ಎಲ್ಲ ಮರಿಗಳು. ಸೊ ಇದು ಸಣ್ಣ ಮರಿಗಳು, ಎಲ್ಲ ಕಡೆ ಹೋಗಿ ಓಡಾಡ್ತಾ ಬರ್ತವೆ ಇಲ್ಲಿಗೆ. ಇಲ್ಲಿ ನೀರು ಕೂಡ ಇಲ್ಲಿ ಇಟ್ಟಿದ್ದೀನಿ, ನೀರು ಕುಡಿದು ಒಳಗಡೆ ತಾಯಿ ಜೊತೆ ಇರಬೇಕಾದ್ರೆ ತಾಯಿ ಜೊತೆ ಇರುತ್ತೆ, ಇಲ್ಲಾಂದರೆ ಹೊರಗಡೆ ಹೋಗ್ತಾ ಬರ್ತದೆ. ತುಂಬ ದೂರ ಹೋಗೋದಿಲ್ಲ ಈ ರೀತಿ ಇದ್ದರೆ. ಸೊ ಇದು ಇನ್ನೊಂದು ಬ್ಯಾಚ್, ಇದು ಕೂಡ ಸೇಮ್ ನಮ್ಮ ಬೊಲ್ಲೆ ಬ್ರೀಡರ್ನ ಮರಿಗಳು. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ಫಾರ್ಮ್ನ ವೀಡಿಯೋ. ಇನ್ನೂ ಕೋಳಿಗಳು ತುಂಬ ಇದ್ದಾವೆ ಫ್ರೀ ರೇಂಜಲ್ಲಿ, ಔಟ್ಸೈಡ್ ಎಲ್ಲ ಹೋಗಿದ್ದಾವೆ. ಅದನ್ನು ಈಗ ವೀಡಿಯೋ ಮಾಡೋದಕ್ಕೆ ಕಷ್ಟ, ಯಾಕಂದರೆ ಬೆಳಿಗ್ಗೆ ಫೀಡ್ ತಿಂದು ಹೋದವು, ಇನ್ನು ಸಂಜೆ ಬರೋದು, ಎಲ್ಲ ಸುತ್ತಾಡಲಿಕ್ಕೆ ಹೋಗಿರ್ತವೆ ಪಟ್ಟಗಳು ಮರಿಗಳೆಲ್ಲ. ಸೊ ಅದನ್ನು ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಫ್ರೆಂಡ್ಸ್, ನಮ್ಮ ಹಳೆ ಯೂಟ್ಯೂಬ್ ಚಾನಲಲ್ಲಿ 600-700 ಸಬ್ಸ್ಕ್ರೈಬರ್ ಇದ್ದರು. ಸೊ ಆ ಚಾನಲ್ಲೇ ಹೋಗಿದೆ, ಇದು ಹೊಸ ಚಾನಲ್. ಹಳೆ ಸಬ್ಸ್ಕ್ರೈಬರ್ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಹೊಸ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದೆ ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.